ನಾಪಕ್ಲು ಹೋಬಳಿ ವ್ಯಾಪ್ತಿಯಲ್ಲಿ ನಿರಂತರ ವಿದ್ಯುತ್ ಕಡಿತವಾಗ್ತಾ ಇದ್ದು ಜನಸಾಮಾನ್ಯರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ವಿದ್ಯುತ್ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದರು. ಸೆಸ್ಕ್ ಕಚೇರಿ ಎದುರು ವಿದ್ಯುತ್ ಇಲಾಖೆಯ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು 15 ದಿನಗಳ ಒಳಗಾಗಿ ವಿದ್ಯುತ್ ಸಮಸ್ಯೆ ಪರಿಹರಿಸದಿದ್ದಲ್ಲಿ ಕಚೇರಿಗೆ ಬೀಗ ಹಾಕಿ ತೀವ್ರ ರೀತಿಯ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ವಿದ್ಯುತ್ ಇಲಾಖೆಗೆ ಕರೆಂಟ್ ಕೊಡದ ವಿದ್ಯುತ್ ಇಲಾಖೆಗೆ ಪುನಃ ಮಾರಲಿಸನು ಸಹ ನೀವು ಕರೆಂಟ್ ಕೊಡ್ತಾ ಇಲ್ಲ. ಇವಾಗ ಇದು ನಿನ್ನೆ ಮೊನ್ನೆದ ಕಥೆ ಇಲ್ಲ. ಮಳೆಗಾಲ ಆದ್ರೆ ಒಂಥರ ಮಳೆಗಾಲ ಮಳೆ ಬಿತ್ತು ಅದು ಇದು ಅಂತ ಒಂದು ಪರಿಸ್ಥಿತಿ. ಇವಾಗ ಪರಿಸ್ಥಿತಿ ಏನಿದೆ, ಒಂದು ಮೊದಲದಾಗಿ ಅವ್ರನ್ನ ಕೇಳಿದ್ರೆ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಗೊತ್ತಾಗ್ತದೆ ನನಗೆ ಸ್ಟಾಫ್ ಇಲ್ಲ ಅಂತ. ಇದು ಎಷ್ಟು ವರ್ಷದ ಇದು? ಯಾಕಂದ್ರೆ ನಾಪಕ್ಲು ಹೋಬಳಿ ಅಂದ್ರೆ ದೊಡ್ಡ ಹೋಬಳಿ ಅಲ್ವಾ? ಒಂದು ಮಿನಿಮಮ್ ಒಂದು 25 ಜನಸಂಖ್ಯೆ ಇರುವಂತ ಹೋಬಳಿಯಲ್ಲಿ ನೀವೊಂದು 4-5 ಸ್ಟಾಫ್ಸ್ ಇಟ್ಕೊಂಡ್ರೆ ಎಲ್ಲಿ ನಡೀತದೆ? ನೀವು ಬಿಟ್ಟಿ ಭಾಗ್ಯ ಕೊಡ್ತೀನಿ ನಾವು ಕೇಳ್ತಾ ಇಲ್ಲ. ನೀವು ಬಿಟ್ಟಿ ಭಾಗ್ಯಗಾಗಿ ನೀವು ಕರೆಂಟೇ ಕಟ್ಬಿಟ್ಟು ಮನೆಯಲ್ಲಿ ಎಲ್ಲ ಈ ಶೆಕೆಯಲ್ಲಿ ಎಲ್ಲ ಫ್ರಿಜ್ಗಳಲ್ಲಿ ಸಾಮಾನುಗಳು ಹಾಳಾಗ್ತಾ ಇದೆ. ಕರೆಂಟ್ ಇದೆ, ವಯಸ್ಸಾದವರಿಗೆ ಫ್ಯಾನ್ ಇಲ್ಲ, ಮಕ್ಕಳು ಓದೋ ಟೈಮಲ್ಲಿ ಮಕ್ಕಳಿಗೆ ಕರೆಂಟ್ ಇಲ್ಲ. ರಾತ್ರಿ ಎಲ್ಲರಿಗೂ ಗೊತ್ತು ಫ್ಯಾನ್ ಹಾಕ್ತಾರೆ ಅಂತ. ಅದೇ ಟೈಮ್ ಕ್ಲಾರಿಫಿಕೇಶನ್ ಪ್ಲಸ್ ಹೇಳ್ಬೇಕು ನಮಗೆ. ಈಗಾಗಲೇ ಕೆಲವು ತಿಂಗಳಿಂದ ಪತ್ರಿಕೆ ಓದಿದ್ವಿ, ಸರ್ಕಾರದಿಂದ ವಿದ್ಯುತ್ ಕೊಡುಗೆಗೆ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗಿದೆಯಲ್ಲ, ಆಗಿದೆಲ್ವಾ? ನಿಜ ಆಗಿದೆಯಾ? ಕೊಡುಗೆ ಬಂದಿದೆಯಲ್ಲ, ಅದು ಏನ್ ಮಾಡಿದಿಲ್ಲ? ಪುನಃ ಇಲ್ಲಿ ನಮ್ಮನ್ನು ಒಂದು ಇದು ಮಂಗ ಮಾಡ್ತಿದ್ರೆ ನೀವು ಏನ್ ಕತೆ? ಇಲ್ಲಿ ಕೇಳಿದ್ರೆ 3 ಫೀಡರ್ ಆಗಲೇ ಆಗಿದೆ. ಆ ದುಡ್ಡಲ್ಲಿ ಎಲ್ಲ ಆಗಿದೆ, ಆಗಿಲ್ವಾ? ಹೇಳಿ ಸರ್ ನೀವು ನೋಡಿ. ಈಗ ಎಕ್ಸಾಮ್ ಟೈಮು ವಯಸ್ಸಾದವ್ರೆ, ಮತ್ತೆ ನಮ್ಗೆ ಇಲ್ಲಿ ಕೊಡಗಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾವ ಇಂಟ್ರೆಸ್ಟ್ ಇಲ್ಲ. ಏನಿದೆ ಕೊಳ್ಳಿಕ್ಕೆ ತೊಂದರೆ? ಪವರ್ ಕಟ್ ಅನೌನ್ಸ್ ಮಾಡಿ, ರೋಡ್ ಸೆಟ್ಟಿಂಗ್ ಉಂಟು, ಕರೆಂಟ್ ಅಭಾವ ಉಂಟು. ನಾನು ಸರ್ಕಾರದ ಇಲಾಖೆ ಮುಖಾಂತರ ಇಲ್ಲೊಂದೆಲ್ಲ ಫ್ರೀ ಭಾಗ್ಯ ಕೊಟ್ಟಿದಲ್ಲ, ಎಲ್ಲ ಮನೆಗೆ ಒಂದು ಜನರೇಟರ್ ಫ್ರೀ ಭಾಗ್ಯ ಕೊಟ್ಬಿಡಿ, ಜನರೇಟರ್ ಭಾಗ್ಯ ಕೊಟ್ಬಿಡಿ. ಕರೆಂಟ್ ಎಲ್ಲ ಯಾಕೆ ನಮ್ಮ ಮನೆಗೆ ಇದು ಬರ್ತೀವಿ ನೀವು? ಭಾರಿ ತೊಂದರೆ ಆಗ್ತದೆ. ಎಲ್ಲರೂ ತೊಂದರೆ. ನಿನ್ನೆ ನೈಟು ಕರೆಂಟ್ ಇಲ್ಲ, ಮೊನ್ನೆ ನೈಟು ಕರೆಂಟ್. ನಾವು ಮಲಗದು ಬೇಡ. ನಿಮ್ಮ ಹೆಸರೇನು ಹೇಳಿ? ವಿನಯ್ ಕುಮಾರ್. ನೀವು ನಾಪಕ್ಲಿಗೆ ಎಷ್ಟು ವಿಸಿಟ್ ಬರ್ತೀರಾ? ಕೆಲಸ ಮಾಡ್ತಿದ್ದಾರೆ. ನೀವು ಎಷ್ಟು, ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಮೇಲಿಂದ ಮಾಡೋದಿಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸಮಸ್ಯೆ ಆಗ್ತಾ ಇದೆ ಅಲ್ಲ, ನಮಗೆ ತೊಂದರೆ ಮಾಡ್ತಾ ಇದಾರಲ್ಲ. ನಮ್ಮ ಮಕ್ಕಳು ಮಲಗ್ತಾ ಇಲ್ಲ, ವಯಸ್ಸಾದವರು ಮಲಗ್ತಾ ಇಲ್ಲ, ಹೋಮ್ ಸ್ಟೇ ನಡೆಸ್ತಾ ಇದ್ರು, ಉಗ್ದು ಬಿಟ್ಟು ಹೋಗ್ತಾ ಇದಾರೆ ಗೆಸ್ಟ್. ಹೋಮ್ ಸ್ಟೇ ಸಾಯಿಲಿ ಬಿಡಿ, ನಮ್ಗೆ ಯಾಕೆ ಈ ತರ ತೊಂದರೆ ಮಾಡ್ತಾ ಇದಾರೆ ನೀವು? ವೈ ಆರ್ ಯು ನಾಟ್ ಇನ್ಫಾರ್ಮಿಂಗ್ ಅಸ್? ನೀವು ಇವಾಗ ಮೇಂಟೆನೆನ್ಸ್ ವರ್ಕ್ ಮಾಡಿದಾಗ ಟಕ್ ಅಂತ ಒಂದು ಮೆಸೇಜ್ ಹಾಕ್ಬಿಡ್ತೀರಾ. ಅದು 10 ಗಂಟೆಯಿಂದ 5 ಗಂಟೆ ಅಂದ್ರೆ 8 ಗಂಟೆಗೆ ಬರ್ತದೆ. ನೈಟ್ ಅಲ್ಲಿ ಇಡೀ ನೈಟ್ 12 ಅವರ್ಸ್ ನೀವು ತೆಗಿತಾ ಇದಾರಲ್ಲ ಅಂದ್ರೆ ನಾವು ಹೆಂಗೆ ಬದುಕೋದು ಅಂತ. ಅಷ್ಟು ಬಾಳ ಬಿದ್ದುಬಿಟ್ಟಿದೆ ಇದು ನಾಪಕ್ಲು. ಬಿಜೆಪಿ ಮುಖಂಡ ಶಿವಚಾಳಿ ಎಂಡ ಅಂಬಿಕಾರ್ಯಪ್ಪ ಮಾತನಾಡಿ, ಕಳೆದ ಕೆಲವು ದಿನಗಳಿಂದ ನಾಪಕ್ಲು ವ್ಯಾಪ್ತಿಯಲ್ಲಿ ನಿರಂತರವಾಗಿ ವಿದ್ಯುತ್ ಕಡಿತವಾಗ್ತಾ ಇದೆ. ವಿದ್ಯುತ್ ಅವಲಂಬಿತ ಕೆಲಸ ಕಾರ್ಯಗಳು ಯಾವುದೂ ಸರಿಯಾಗಿ ನಡೀತಾ ಇಲ್ಲ. ವಿದ್ಯುತ್ ಕಡಿತದ ಅವಧಿಯಿಂದ ನಿಗದಿಗೊಳಿಸಿ ಉಳಿದ ಸಮಯದಲ್ಲಿ ಸರಾಗವಾಗಿ ವಿದ್ಯುತ್ ಪೂರೈಕೆ ಮಾಡಿ ಅಂತ ಒತ್ತಾಯಿಸಿದರು. ನಾಪಕ್ಲು ಭಾಗ, ನಾಪಕ್ಲು ಹೋಬಳಿಯಲ್ಲಿ ನಿರಂತರವಾಗಿ ಕರೆಂಟ್ ಇರುವುದಿಲ್ಲ. ಅದರ ಬಗ್ಗೆ ನಾವು ಇವತ್ತು ನಾಪಕ್ಲು ಹೋಬಳಿ ಎಲ್ಲ ನಾಗರಿಕರು ಸೇರಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಇವಾಗಲೇ ಮೇಲಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ದೇವರದಿಂದ ಈಡೇರಲಿ ಅಂತ ಹೇಳಿ ನಾವು ನಮ್ಮ ಈ ಪ್ರತಿಭಟನೆಯನ್ನು ಹಿಂಪಡಿತೀವಿ. ನಮ್ಮಲ್ಲಿ ನಾಪಕ್ಲಿಗೆ ಮೂರ್ನಾಡಿಗೆ ಸಪ್ಲೈ ಇಂದ ಮೂರ್ನಾಡಿಂದ ಬರುತ್ತೆ. ಮೂರ್ನಾಡಿ ಬಂದು ವಿರಾಜಪೇಟೆಯಿಂದ ಪವರ್ ಸಪ್ಲೈ ಬರ್ತಾ ಇದೆ. ಮೂರ್ನಾಡಲ್ಲಿ ನಮಗೆ ಈಗ ಏನು ಮುಂಚೆ 2 ಫೀಲ್ಡ್ ಇತ್ತು, ಈಗ ನಾವು 4 ಫೀಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೂರ್ನಾಡಿಂದ ನಾಪಕ್ಲು ವ್ಯಾಪ್ತಿಗೆ ಮೂರ್ನಾಡಲ್ಲಿ ಮುಂಚೆ 5 MA ಟ್ರಾನ್ಸ್ಫಾರ್ಮರ್ ಇತ್ತು, ಅದನ್ನ ಅನೌನ್ಸ್ಮೆಂಟ್ ಮಾಡಿ 12.5 MA ಟ್ರಾನ್ಸ್ಫಾರ್ಮರ್ ಹಾಕೊಂಡಿದ್ದೀವಿ. ಈಗ ಸಮಸ್ಯೆ ಏನಾಗಿದೆ, ವಿರಾಜಪೇಟೆ ಸ್ಟೇಷನ್ ಅಲ್ಲಿ ನಮಗೆ 12.5 MA ಟ್ರಾನ್ಸ್ಫಾರ್ಮರ್ ಇದೆ. ಆ ಒಂದು ಟ್ರಾನ್ಸ್ಫಾರ್ಮರ್ ಇಂದ ಮಡಿಕೇರಿ, ಇದು ಸಿದ್ದಾಪುರ ಮತ್ತೆ ಮೂರ್ನಾಡು 2 ಪವರ್ ಸ್ಟೇಷನ್. ಈಗ ಮೂರ್ನಾಡು 15 KV ಸ್ಟೇಷನ್ ಏನಿದೆ ಅದನ್ನ ಅಪ್ಗ್ರೇಡೇಷನ್ ಮಾಡಿ 60 KV ಸ್ಟೇಷನ್ ಮಾಡ್ತಾ ಇದ್ದೀವಿ. ಏನ್ ನಮಗೆ ಈಗ ರಿಕ್ವೈರ್ಮೆಂಟ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಪರ್ಪಸ್ಗೆ ಟ್ರಾನ್ಸ್ಫಾರ್ಮರ್ ಆಗ್ತಿರೋ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ.
ಈಗ 5 MA ಟ್ರಾನ್ಸ್ಫಾರ್ಮರ್ ತೆಗೆದು ನಾವು 12.5 MA ಟ್ರಾನ್ಸ್ಫಾರ್ಮರ್ ಹಾಕಿ 2 ವರ್ಷ ಆಯಿತು. ಅದಾದರೂ ಆ ಪ್ರಾಬ್ಲಮ್ ಸಾಲ್ವ್ ಆಗದ ಕಾರಣಕ್ಕೆ ನಾವು ಮೂರ್ನಾಡು MESSನೇ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ. 66 ರಿಜಿಸ್ಟ್ರೇಷನ್ ಮಾಡಿ 2 ಪವರ್ ಟ್ರಾನ್ಸ್ಫಾರ್ಮರ್ ಹಾಕ್ತೀವಿ. ಅಲ್ಲಿ ಪವರ್ ಟ್ರಾನ್ಸ್ಫಾರ್ಮರ್ ಹಾಕಿದಾಗ ನಮಗೆ ಪವರ್ ಸಪ್ಲೈ ಇದು ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಡ್ ಪವರ್ ಸಪ್ಲೈ ಬರುತ್ತೆ. ಒಂದು ಎರಡನೇದು ನಮಗೆ ಈಗ ನಮ್ಮ ಮೂರ್ನಾಡು ಸ್ಟೇಷನಿಂದ ಒಟ್ಟು 5 ಫೀಡರ್ಗಳಿದೆ. ಒಂದು ಮರಗೋಡು ವ್ಯಾಪ್ತಿಗೊಂದು, ಮೂರ್ನಾಡು ವ್ಯಾಪ್ತಿಗೊಂದು, ನಾಲ್ಕು ಟೌನ್ ವ್ಯಾಪ್ತಿಗೊಂದು ಮತ್ತು ನಾಲ್ಕು ಪತ್ರಿಕೆ ಮುಂದೆ ನೀವು ಭರವಸೆ ಕೊಡ್ತೀನಿ. ಒಂದು ದಿವಸಕ್ಕೆ ಇಂಟ್ರಪ್ಷನ್ ಈ ಸರ್ಕಾರ ಬಂದಾಗಿಂದ ನಾವು ಈ ಬಿಟ್ಟಿಯಾಗಿ ಇದರ ಕರೆಂಟ್ ನ ಕೊಡ್ಬೇಕಂತ ಯಾರು ಹೇಳಿಲ್ಲ. ಊಟಗಳ ಸಪ್ಲೈ ಇಲ್ವಾ? ಅಲ್ಲ ಹೇಳಿ ಏನು ಅಂತ ಗೊತ್ತಾಗಬೇಕು. ಈಗ ನಾನು ಅನ್ನೋದು ಹೇಳ್ತೀನಿ, ನಮ್ಮಲ್ಲಿ ವೋಲ್ಟೇಜೇ ಇಲ್ಲ, ನೀರೇ ಪಂಪ್ ಆಗ್ತಾ ಇಲ್ಲ ಸರ್. ಜನರೇಟರ್ ಅಲ್ಲಿ ಪಂಪ್ ಮಾಡ್ತಾರೆ. ಈಗ ಬಂದು ನೋಡಿ, ನಾವೀಗ ನೀರನ್ನು ಮಾಡಿದ್ವಿ ಇಲ್ಲಿ ನೆಲ್ಜಿಲ್ಲ ನೋಟ್ ಮಾಡ್ಕೊಳ್ಳಿದಲ್ಲ ನಾವೊಂದು. ಕೇಟೋಳಿರ ಹರೀಶ್ ಪೂವಯ್ಯ, ಕುಕ್ಕಾಟಿರ ವಿನಯ್, ಶಿವಚಾಳಿಯಂಡ ಜಗದೀಶ್ ಈ ಸಂದರ್ಭ ಮಾತನಾಡಿದರು. ಸಹಾಯಕ ಕಾರ್ಯಪಾಲಕ ಅಭಿಯಂತರ ವಿನಯ್ ಕುಮಾರ್, ಮೂರ್ನಾಡು ಫೀಡರ್ ಅನ್ನ ಮೇಲ್ದರ್ಜೆಗೇರಿಸುವ ಕಾರ್ಯ ಪ್ರಗತಿಯಲ್ಲಿದೆ. 10 ದಿನಗಳ ಒಳಗಾಗಿ ಹೊಸ ಲೈನ್ ಅಳವಡಿಕೆ ಕೆಲಸ ಪೂರ್ಣಗೊಳ್ಳಲಿದೆ. ಬಳಿಕ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲಾಗುತ್ತೆ ಅಂತ ಭರವಸೆ ನೀಡಿದರು. ಶಿವಚಾಳಿಯಂಡ ಕಿಶೋರ್ ಬಾಪಣ್ಣ, ಪ್ರಸಾದ್ ಪಾಡಿಯಮ್ಮಂಡ, ಮನು ಮಹೇಶ್, ಡಾಲಿ ಅಚ್ಚಪ್ಪ, ಕನ್ನಂಬಿರ ಸುದಿ ಮುತ್ತಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.